ವೆಲ್ಕಮ್ ಬ್ಯಾಕ್ ಟು ಸೌತ್ ಟ್ಯೂಬ್. ನೀವು ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಆಕ್ಚುಲಿ ನೀವು ಕನ್ನಡದಲ್ಲಿ ವಿಡಿಯೋ ಹಾಕಿ, ಆಕ್ಚುಲಿ ನಾವು ಕರ್ನಾಟಕ ಬ್ಯಾಂಗ್ಳೂರು ಇದ್ರ ಬಗ್ಗೆ ತುಂಬಾ ವಿಡಿಯೋ ನೀವು ಹಾಕ್ತಾ ಇರೋದು ಕನ್ನಡದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕರ್ನಾಟಕ ಬ್ಯಾಂಗ್ಳೂರ್ ಈಜಿಪುರದಲ್ಲಿ ಅತಿ ದೊಡ್ಡ ವರ್ಲ್ಡ್ ಟಾಲೆಸ್ಟ್ ವಿಷ್ಣು ವಿಶ್ವರೂಪ ಸ್ಟ್ಯಾಚ್ಯೂ ಒಂದು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಸ್ಟ್ಯಾಚ್ಯೂ ಒಂದು ಓಪನಿಂಗ್ ರೆಡಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋ ನಾವು ಮಾಡ್ತಾ ಇರೋದು. ಇದು ಎಲ್ಲಿದೆ ಅಂದ್ರೆ ಎಕ್ಸಾಕ್ಟ್ ಈಜಿಪುರ ಸಿಗ್ನಲ್ ಅಲ್ಲಿ ರೈಟ್ ಅಲ್ಲಿ ಸ್ವಲ್ಪ ಒಳಗೋದ್ರೆ ಒಂದು 400 ಇಯರ್ ಓಲ್ಡ್ ಕೋದಂಡ ರಾಮಸ್ವಾಮಿ ಟೆಂಪಲ್ ಇದೆ. ಅಲ್ಲೇ ಈ ಸ್ಟ್ಯಾಚ್ಯೂ ಒಂದು ಇನ್ಸ್ಟಾಲ್ ಮಾಡ್ತಾ ಇರೋದು. ಇದು 31st ಡೇ ಫಂಕ್ಷನ್ ಒಂದು ನಡೆಯುತ್ತೆ. ಆಕ್ಚುಲಿ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಓಪನಿಂಗ್ ಸೆರಿಮನಿ ಮಾಡ್ತಾ ಇರೋದು. ಈ ಸ್ಟ್ಯಾಚ್ಯೂನ ಓಪನ್ ಮಾಡ್ತಾ ಇರೋದು. ಇದು ಓಪನ್ ಮಾಡೋದು ಸೆಕೆಂಡ್ ಅಲ್ಲಿ ಮಹಾಕುಂಭಾಭಿಷೇಕ ಒಂದು ನಡೀತಾ ಇದೆ. ಆಕ್ಚುಲಿ 2 ಜೂನ್ ಅಲ್ಲಿ, 6th ಜೂನ್ ಅಲ್ಲಿ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ. ಸೊ ಈ ತರ ಫಂಕ್ಷನ್ ಗಳು ಈ ಸ್ಟ್ಯಾಚ್ಯೂ ಓಪನಿಂಗ್ ಸೆರಿಮನಿ ಟೈಮ್ ಅಲ್ಲಿ ನಡೆಯಕ್ಕಿದೆ. ಸೊ ಎಲ್ರು ಬನ್ನಿ. ತುಂಬಾ ದೊಡ್ಡ ಸ್ಟ್ಯಾಚ್ಯೂ ಇದು. ಹಿಸ್ಟ್ರಿ ಹೇಳ್ಬೇಕಂದ್ರೆ ತುಂಬಾ ದೊಡ್ಡದು. ಆಕ್ಚುಲಿ ಏನಕ್ಕಂದ್ರೆ ಈ ಸ್ಟ್ಯಾಚ್ಯೂ 2019 ಅಲ್ಲಿ ಆಕ್ಚುಲಿ ತಮಿಳುನಾಡು ತಿರುವಣ್ಣಾಮಲೆಯಲ್ಲಿ ಈ ಸ್ಟ್ಯಾಚ್ಯೂನ ಸಿಂಗಲ್ ಸ್ಟೋನ್ ಆಗಿ ಕಟ್ ಮಾಡಿ ಅಲ್ಲಿಂದ ತಗೊಂಡ್ ಬಂದ್ರಿ. ಓನ್ಲಿ ಒಂದು ಫೇಸ್ ಮಾತ್ರ ಮಾಡಿದ್ರು, ಬೇರೆ ಏನು ಶೇಪಿಂಗ್ ವರ್ಕ್ ಮಾಡಿರ್ಲಿಲ್ಲ. ಅಲ್ಲಿಂದ ದೊಡ್ಡ ಟ್ರಕ್ ಅಲ್ಲಿ ತಗೊಂಡ್ ಬಂದ್ರಿ. ಇದು ವೆಯ್ಟ್ ಎಷ್ಟಂದ್ರೆ ನಿಮ್ಗೆ ಆಕ್ಚುಲಿ ಶಾಕಿಂಗ್ ಆಗಿರುತ್ತೆ. 500 ಟನ್ ವೆಯ್ಟ್ ಅಲ್ಲಿ ಈ ಸ್ಟ್ಯಾಚ್ಯೂ ಒಂದು ರೆಡಿ ಮಾಡ್ತಾ ಇರೋದು. ಸಿಂಗಲ್ ಸ್ಟೋನ್ ಮೋನೋಲಿಥಿಕ್ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ ಅದನ್ನ. ಅದು ಬಂದು ಇಲ್ಲಿ ಬಂದು ಶೇಪಿಂಗ್ ವರ್ಕ್ ಎಲ್ಲ ಮಾಡಿ ಇದನ್ನ ಹಿಂಗ್ ಫಸ್ಟ್ ಸ್ಟ್ರೈಟ್ ಮಾಡಕ್ಕೆ ಆಕ್ಚುಲಿ ಅದಕ್ಕಂದ ಒಂದು 3-4 ಮಂತ್ಸ್ ತಗೊಂಡ್ರು. ಆಕ್ಚುಲಿ ದೊಡ್ಡ ಕಂಪನೀಸ್ಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ಅವ್ರು ಬಂದು ಇದನ್ನ ಲಿಫ್ಟ್ ಮಾಡಿ ಈ ತರ ನಿಲ್ಸಿದ್ದಾರೆ. ಒಂದ್ ದೊಡ್ಡ ಬೆಂಗಳೂರಿಗೆ ಒಂದು ಆಕ್ಚುಲಿ ಒಂದು ಐಡೆಂಟಿಟಿ ಅಂತ ಹೇಳ್ಬೋದು ಈ ಸ್ಟ್ಯಾಚ್ಯೂ. ಅಷ್ಟು ದೊಡ್ಡದಾಗಿ ಮಾಡ್ತಾ ಇರೋದು. ಇದು 500 ಟನ್ ವೆಯ್ಟ್, 108 ಫೀಟ್ ಟಾಲು. ಆ ಸ್ಟ್ಯಾಚ್ಯೂ ಆರ್ಟ್ ವರ್ಕ್ ಹೆಂಗ್ ಮಾಡಿದಾರೆ ಅಂದ್ರೆ ನೀವು ನಂಬಕ್ಕೆ ಆಗಲ್ಲ. ಅಷ್ಟು ಸೂಪರ್ ಆಗಿದೆ. ಆ ಫೇಸ್ ಆಗಿರ್ಲಿ, ಆ ಸ್ಟ್ಯಾಚ್ಯೂದು ಬಾಡಿ, ಆಮೇಲೆ ಆ ಹ್ಯಾಂಡಲ್ ಎಲ್ಲ ಸೂಪರ್ ಸುಂದರವಾಗಿ ಮಾಡಿದಾರೆ ಅಂತ ಹೇಳ್ಬೇಕು. ಆಕ್ಚುಲಿ ನೀವು ಬಂದು ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕೋದು. ಬ್ಯಾಕ್ ಸೈಡ್ ಅಲ್ಲಿ ನಾವು ಮೇಲ್ ಹೋಗಿ ಅಭಿಷೇಕ ಮಾಡಬಹುದು. ಆತರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಅಷ್ಟು ಸೂಪರ್ ಆಗಿದೆ. ನನ್ಗೊಂದು ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ನಾನು ಸುಮಾರು ವಿಡಿಯೋಸ್ ಹಾಕಿದ್ದೀನಿ ಈ ಸ್ಟ್ಯಾಚ್ಯೂಸ್ ಬಗ್ಗೆ. ಬಟ್ ಈಗ ಓಪನಿಂಗ್ ಸೆರೆಮನಿಗೋಸ್ಕರ ಈ ವಿಡಿಯೋ ಮಾಡಿ ಆಗ್ತಾ ಇರೋದು. ಸೊ ಎಲ್ಲರೂ ಸೆಕೆಂಡ್ ಬನ್ನಿ. ಅವತ್ತೇ ಗ್ರ್ಯಾಂಡ್ ಫಂಕ್ಷನ್ ಇರೋದು. ಯಾಕಂದ್ರೆ ಮಹಾ ಕುಂಭಾಭಿಷೇಕ ಇರೋದು 2 ಜೂನ್ ಅಲ್ಲಿ, 6th ಜೂನ್ ಅಲ್ಲಿ ರಥೋತ್ಸವ ಇರೋದು. ಇದು ಎರಡು ದೊಡ್ಡ ಫಂಕ್ಷನ್ ಆಗಿ ನಡೆಯುತ್ತೆ ಇಲ್ಲಿ. ಸೊ ಆಲ್ರೆಡಿ ಫಂಕ್ಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹರಿಬರಿ ವರ್ಕ್ ಗಳೆಲ್ಲ ಮಾಡ್ತಾ ಇದ್ದಾರೆ. ಇನ್ನು 1-2 ಇಯರ್ಸ್ ಆಗುತ್ತೆ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಕ್ಕೆ. ಈಗ ಸ್ಟ್ಯಾಚ್ಯೂ ರೆಡಿ ಆಗಿದೆ. ಸೊ ಅದಕ್ಕೋಸ್ಕರ ಜನಕ್ಕೆ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದಾರೆ. ಎಲ್ರು ಬನ್ನಿ. ನಮ್ದು ವಿಷ್ಣು ವಿಶ್ವರೂಪ ಅವ್ರದ್ದು ಬ್ಲೆಸ್ಸಿಂಗ್ ತಗೊಳ್ಳಿ. ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ರು ಒಳ್ಳೇದಾಗುತ್ತೆ ಅಂತ ನಾನು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾವು ಸೆಕೆಂಡ್ ಅಲ್ಲಿ ತಿರ್ಗಾ ವಿಡಿಯೋ ಮಾಡಿ ಹಾಕ್ತೀನಿ, ನೋಡೋಣ. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಬಾಯ್.